ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಡಿ ಘಟಕ ಬೆಂಗಳೂರು ಮತ್ತು ಸಹಕಾರಿ ನೌಕರರ ಬ್ಯಾಂಕಿನ ನಿರ್ದೇಶಕರಾದ ಅಲ್ಲಾಭಕ್ಷ್ ವಾಲಿಕಾರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲೆಗೊಂದು ಸಸಿ ವಿತರಣಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಸ್.ಆರ್. ನಡುಗುಡ್ಡಿ ಮಾತನಾಡಿ, ಪರಿಸರ ಎಂಬುದು ನಮ್ಮ ಜೀವನದ ಅಡಿಪಾಯ. ಗಿಡಮರ ಬೆಳೆಸಿ ಪೋಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಮಾನವನ ಬದುಕು ಹಸನಾಗಿರಬೇಕಾದ್ರೆ ಪರಿಸರವನ್ನ ನಾವು ಪ್ರೀತಿಸಬೇಕು. ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಮನುಷ್ಯ ನಿಸರ್ಗ ನಾಶ ಮಾಡುತ್ತಿದ್ದಾನೆ. ಸುಂದರ ಪರಿಸರ ನಿರ್ಮಾಣವಾಗಬೇಕಾದ್ರೆ ಶಾಲೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮರ ಪೋಷಣೆ ಮಾಡುವ ಅರಿವು ಮೂಡಿಸಿ ಒಂದು ಮರ ದತ್ತು ನೀಡಬೇಕು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಕಾಂತು ಇಂಡಿ ಮಾತನಾಡಿ, ಪರಿಸರ ಇದ್ದರೆ ಸಂಸಾರ ಅದೇ ದೃಷ್ಟಿಯ ಸಾರ. ಪರಿಸರ ಉಳಿಸುವುದೆಂದರೆ ಮಾನವನ ಬದುಕುಳಿದಂತೆ. ಪ್ರಕೃತಿ ಕೊಟ್ಟಿರುವ ಗ್ಯಾರಂಟಿಗಳೆಂದರೆ ಗಾಳಿ, ನೀರು, ಮಣ್ಣು, ಬೆಳಕು, ಸ್ವಚ್ಛಂದ ಪರಿಸರ ಇವೆಲ್ಲವನ್ನ ಪ್ರೀತಿಸಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಸಸಿ ಕೊಟ್ಟಂತಹ ಅಲ್ಲಾಭಕ್ಷ್ ವಾಲಿಕಾರ್ ಮಾತನಾಡಿ, ಹಸಿರು ನಮ್ಮ ಉಸಿರು ಎಂದು ಮಾತನಾಡಿದರು. ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಯರಾಮ್ ಚೌಹಾಣ್ ಮಾತನಾಡಿ, ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಎರಡು ಜೀವಿಗಳೆಂದರೆ ತಾಯಿ ಮತ್ತು ಪರಿಸರ ಎಂದರು. ಈ ಸಂದರ್ಭದಲ್ಲಿ ಎಂಎಂ ವಾಲಿಕಾರ್, ವೈಟಿ ಪಾಟೀಲ್, ಎಸ್ಪಿ ಹರಳಯ್ಯ, ಅಲ್ತಾಫ್ ಬೋರಾಮಣಿ, ಜಗದೀಶ್ ಚೌಡಿಹಾಳ್, ಆನಂದ್ ಕೆಂಭಾವಿ, ಉಮರ್ ಶೇಖ್, ಎಎಂ ಹೊಸೂರ್, ಡಿಎಸ್ ಕಣ್ಮಚ್, ಎಚ್ಎಂ ಮುಜಾವರ್, ಎಂಡಿ ಕಂಠಿಕಾರ್, ಟಿಕೆ ಪೂಜಾರಿ, ಎಸ್ಸಿ ಬಡಿಗೇರ್, ಎಎಸ್ ಬಡಿಗೇರ್, ಎಫ್ ಲಮಾಣಿ, ಬಿಎಸ್ ಸೊನ್ನತ್, ತಾನಾಜಿ ಕಟಕ್ದಂಡ್, ಬಂಗಾರಪ್ಪ ಜಮಾದಾರ್, ಪಿಜಿ ಕಲ್ಮನಿ, ಸುರೇಶ್ ಚೌಹಾಣ್, ವೇಣು ಚೌಹಾಣ್, ಮೋಹನ್ ಕಟಕ್ದಂಡ್, ರವಿ ಬಿರಾದಾರ್, ಎಸ್ಎನ್ ನಾವಿ, ಮಲ್ಲಿಕಾರ್ಜುನ್, ಟಂಗಳೆ ತಿಪ್ಪಣ್ಣ ಜಂಗಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ಮತ್ತು ನಮ್ಮೆಲ್ಲರ ಒಬ್ಬ ಸೀನಿಯ ಬಳಗದಿಂದ ಇವತ್ತಿನ ಈ ಪ್ರತಿಯೊಂದು ಶಾಲೆಗೆ ಒಂದು ಶಶಿ ಅನ್ನುವಂಥ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಅಂತಂದ್ರೆ ಇದು ಇವತ್ತಿನ ದಿನಮಾನದಲ್ಲಿ ಪರಿಸರವನ್ನು ನಾವು ಬಹಳಷ್ಟು ತೊಂದರೆಗಳಿಗೆ ಈಡಾಗಿ ಈ ಒಂದು ವಿಚಾರವನ್ನು ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಮತ್ತು ಸಸಿಗಳನ್ನು ತರಬೇಕು. ಅದು ಪರಿಸರ ದಿನಾಚರಣೆ ದಿನನೇ ವಿತರಣೆ ಮಾಡಬೇಕಂತೇಳಿ ಒಂದು ಮುಂಚೆಯಲ್ಲಿ ನಾವು ಎಲ್ಲರೂ ಇದು ಮಾಡಿದ್ವಿ. ಅದಕ್ಕಾಗಿ ನಾವು ಸಾಹೇಬರಿಗೆ ಕೇಳಿದಾಗ ಸಾಹೇಬರು ನಾನು ಬರ್ತೀನಪ್ಪ, ಸೂಟ್ ಇದ್ರು ಬರ್ತೀನಿ ಅಂದರು. ಅದು ಇವತ್ತು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಈ ತಾಲೂಕಿನ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರಾದ ಅಲ್ತಾಫ್ ಬೋರಾಮಣಿ ಅವರೇ, ಈ ಶಿಒಗಳಾದ ಪೂಜೇರಿ ಸರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದ ವೈಟಿ ಪಾಟೀಲ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಜಯರಾಮ್ ಚೌಹಾಣ್ ಅವರೇ ಮತ್ತು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ವಿ ಹಳ್ಳಾಯ ಅವರೇ, ರಾಠೋಡ್ ಸರ್ ಅವರೇ, ಪಪ್ಪು ಚಾಮಕೋಟೆ ಅವರೇ, ನಮ್ಮ ಸೋದರಿಯಾದ ಗರ್ನಿ ಮೇಡಮ್ ಅವರೇ ಮತ್ತು ಹುಬ್ಬಳ್ಳಿ ಮೇಡಮ್. ಸಮಯದ ಅಭಾವ ಇವತ್ತು ಯಾಕಪ್ಪ ಅಂದ್ರೆ ಸೆಕೆಂಡ್ ಶಾಲೆ ಇರೋದ್ರಿಂದ ಮತ್ತು ಶಾಲೆ ಒಂದು ಇವತ್ತು ಅರ್ಧ ಶಾಲೆ ಇರೋದ್ರಿಂದ ಬಹಳಷ್ಟು ಶಿಕ್ಷಕರಿಗೆ ಇವತ್ತು ಬರಲು ಆಗಿಲ್ಲ. ಆದರೂ ಕೂಡ ಆಸಕ್ತಿಯಿಂದ ತಾವೆಲ್ಲರೂ ಬಂದಿರಿ. ನಾವು ಸೋಮವಾರದಿಂದ ಯಾವ ಮುಖ್ಯ ಗುರುಗಳು ಬರ್ತಾರೆ ತಮ್ಮಲ್ಲಿ CRCಗಳಲ್ಲೂ ಕಾನೂನು ವಿನಂತಿಸಿಕೊಳ್ಳುತ್ತೇನೆ, ತಾವು ಒಂದು ಮೆಸೇಜ್ ಹಾಕಿ ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ಒಂದು ಈ ಗಿಡವನ್ನು ಒಂದು ಸಸಿಯನ್ನು ಒಯ್ದು ತಮ್ಮ ಶಾಲೆಗೆ ಹಚ್ಚಿದರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮಾಡುವ ಉದ್ದೇಶ ಇಷ್ಟೇ, ಪ್ರತಿ ಸಲ ಒಂದು ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ನಡೆದಾಡುವ ದೇವರುಗಳು ಮಾನ್ಯ ಸಿದ್ದೇಶ್ವರಪ್ಪಾಜಿಯವರು ಹೇಳ್ತಿದ್ರು, ಏನಪ್ಪಾ ಅಂದ್ರೆ ಒಂದು ಗಿಡ ಹಚ್ಚರಪ್ಪ ಅಂತ ಹೇಳಿ, ಪ್ರತಿಯೊಬ್ಬರು ಒಂದು ಗಿಡ ಹಾಕ್ತಿರ್ತೇಳಿ ಬಹಳಷ್ಟು. ಯಾಕಂದ್ರೆ ಒಮ್ಮೆ ಇಂಚಿಗೇರಿ ಬಲ್ಲಿ ಒಂದು ಅರಣ್ಯ ಪ್ರದೇಶ ಮಾಡಿ ನಮಗ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಯಶವಂತಗೌಡರು ಮತ್ತು ಬಹಳಷ್ಟು ಜನ ಕೂಡಿ ಅಲ್ಲಿ ಒಂದು ಗಿಡಗಳನ್ನು ನಡೆಸುವಂತ ಕಾರ್ಯಕ್ರಮ ಮಾಡಿದ್ರು. ನಮಗೂ ಒಂದು ತಲೆಗೆ ಒಂದು ಏನಾದ್ರು ಮಾಡಿ ನಮ್ಮ ಶಾಲೆಗಳಿಗೆ ಯಾಕೊಂದು ಗಿಡ ಮಾಡಬಾರದು ಅನ್ನೋದು. ಈಗ ನಾವು 300ರಿಂದ 400 ಗಿಡಗಳನ್ನು ಈಗ ತಂದಿದ್ದೇವೆ. ಇದರಲ್ಲಿ
ತಾವು ಪ್ರತಿಯೊಂದು ಶಾಲೆಗೆ ಕನಿಷ್ಠ ಒಯ್ದು ಹಚ್ಚಿ ಅದಕ್ಕೆ ನೀರು ಹಾಕಿ ನೀವು ದೊಡ್ಡದು ಮಾಡಿದ ಒಂದು ದೊಡ್ಡ ಪುಣ್ಯದ ಕೆಲಸ ಇದೆ. ಮತ್ತು ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಯಾವತ್ತು ಶಿಕ್ಷಕರ ಬೇಡಿಕೆಗಳಾಗಲಿ ಅಥವಾ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸ್ಪಂದಿಸುವಂತ ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಒಳ್ಳೆಯದಾಗಿ ಈಗಾಗಲೇ ನಮ್ಮ ಕೇಂದ್ರ ಶಿಕ್ಷಕರ ನೇತೃತ್ವ ವಹಿಸಿದಂತ ನಡಗಡ್ಡೆ ಸರ್ ನಮ್ಮ ಯಾವತ್ತು ಕೋಆಪರೇಷನ್ ಮಾಡ್ಕೊಳ್ತಾರೆ. ನಾವು ನಿನ್ನೆ ಜಯರಾಮ್ ಚೌಹಾಣ್ ನಾವು ಎಲ್ಲರೂ ಕೂಡಿ ಅವ್ರಿಗೆ ನಾವು ಸೆಕೆಂಡ್ ಸ್ಯಾಟರ್ಡೆ ಸಾವಿರ ಹ್ಯಾಂಗ್ ಮಾಡ್ತೀರ ಅಂತ ಇಲ್ಲ ನೀವು ಮಾಡ್ರಪ್ಪ ಒಳ್ಳೆ ಕಾರ್ಯಕ್ರಮ ನಾವು ಬರ್ತೀನಿ ಅಂತೇಳಿ ನಾವು ಪ್ರೋತ್ಸಾಹ ಮಾಡಿದ್ರೆ ಅದಕ್ಕೇನದ ಇದು ಯಾಕೆ ಪರಿಸರ ನಾವು ಒಳ್ಳೇದು ಮಾಡ್ಬೇಕಂದ್ರೆ ಬಹಳಷ್ಟು ಇನ್ನ ಇವತ್ತು ಮಾತು ಹೇಳಿದ್ರು ಸಾಹೇಬರು, ಇದು ಕೊರೋನಾ ಟೈಮಿನಲ್ಲಿ ಯಾರು ಬೇರೆ ಗಿಡದ ಕೆಳಗೆ ಕೂತು ಅವರು ಶ್ವಾಸ ತಗೊಂಡ್ರೆ ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಯಾಕಂದ್ರೆ ನಾನು ನೋಡ್ತೀನಿ ಯಾರಿಗೋ ನಿಮೋನಿಯಾ ಆದ್ರೆ ಒಂದು 4 ದಿನದಿಂದ 8 ದಿನ ಮಹಾಬಳೇಶ್ವರ ಹೋಗ್ತಾರೆ. ಮಹಾಬಳೇಶ್ವರದಲ್ಲಿ ಪರಿಸರದ ಒಂದು ಬಹಳ ದೊಡ್ಡ ಈ ಗಿಡ ಗಂಟಿ ಹೆಚ್ಚಿರುವುದರಿಂದ ಮಹಾಬಳೇಶ್ವರದಿಂದ ಲೆತ್ಸೇನಿದಾರಲ್ಲ ಲೆತ್ಸಕ್ಕೆ ಏನ್ ನಮ್ಮಲ್ಲಿ ಇದು ಆಗಿರ್ತದಲ್ಲ ಕಫ, ಆ ಕಫವನ್ನು ತನ್ನಿಂತಾನೆ ಕರಗ್ತದೆ. ಯಾಕಂದ್ರಪ್ಪ ಅಂದ್ರೆ ಒಳ್ಳೆ ಗಾಳಿ ತಗೊಂಡಿದ್ದ ಒಳ್ಳೆಯ ಒಂದು ಆರೋಗ್ಯಕರವಾದ ಮನುಷ್ಯ ಇರುತ್ತಾನೆ. ಅದ ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಲಿ ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಒಂದು ಗಿಡಗಳ ನಡೆಗೆ ತೆಳಗೆ ಕುಂದರ್ಲಿ ಅನ್ನುವಂತ ಆಶಾಭಾವನೆಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ತಾವು ಕೂಡ ಇಷ್ಟೆಲ್ಲ ಬಂದು ನಮಗೆ ಸಹಾಯ ಸಹಕಾರ ಮಾಡಿ ಯಾವತ್ತೂ ಕೂಡ ಈ ನಮ್ಮ ಸಂಘಟನೆಗೆ ಎಲ್ಲಾ ತಾಲೂಕಿನ ಶಿಕ್ಷಕರು ತನ್ನ ಮನ ಧನದಿಂದ ಯಾವತ್ತು ಸಹಾಯ ಸಹಕಾರ ಮಾಡುತ್ತಾ ಬಂದಿರಿ. ಮುಂದೆನೂ ಕೂಡ ತಮ್ಮ ಏನೇ ಒಂದು ಹೊಸ ಯೋಜನೆಗಳು ಮಾಡ್ಬೇಕಾದ್ರೆ ಹೊಸ ಕಾರ್ಯವನ್ನು ಮಾಡ್ಬೇಕಾದ್ರೆ ತಮ್ಮ ಸಲಹೆಗಳ ಇವತ್ತು ನಮಗೆ ಅವಶ್ಯಕತೆ ಇದೆ. ತಾವು ಸಲಹೆ ಕೊಡ್ತಿರ್ಬೇಕು. ಆ ಸಲಹೆಯನ್ನು ತಗೊಂಡು ನಮ್ಮ ಕೈಲಿ ಆದಷ್ಟು ನಾವು ಸಂಘಟನೆಯಿಂದ ಆಗಲಿ ಅಥವಾ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗತ ಆಗಲಿ ನಾವು ಕಾರ್ಯವನ್ನು ಮಾಡುತ್ತಾ ಹೋಗ್ತೇವೆ. ತಮ್ಮೆಲ್ಲರೂ ಬಂದು ನಾಳೆ ಇವತ್ತು ಎಷ್ಟು ಮಂದಿ ಹೋಗ್ತೀರಿ ಶಿಶುಗಳನ್ನು ಒಯ್ದಿ ಮತ್ತು ನಾಳೆ ಸೋಮವಾರದಿಂದ ಪ್ರತಿಯೊಬ್ಬರು ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ತಾವು ಬಂದು ಇಲ್ಲಿ ಒಯ್ದು ಅದನ್ನು ಹಚ್ಚ ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಅನುಪಸ್ಥಿತಿಯಲ್ಲಿ ಸಹ ಶಿಕ್ಷಕರಾದ ಶ್ರೀ ಶೇಖ್ ಸರ್ ಅವರು ತಗೊಳ್ತಾ ಇದ್ದಾರೆ. 7ನೇ ಮುಗಿಯುತ್ತನ ಅವ್ರ ಜವಾಬ್ದಾರಿ ಕೊಟ್ರೆ ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಅಂತ ಒಂದು ವಿಚಾರವನ್ನು ಇಟ್ಕೋಬೇಕು. ಆ ಗಿಡವನ್ನ ಹಚ್ಚಿ ಆ 4 ಮಂದಿ 5 ಮಕ್ಕಳಿಗೆ ಒಂದೊಂದು ಗಿಡ ದತ್ತು ಕೊಟ್ರೆ ಅದನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಮನುಷ್ಯ ಈ ನಮ್ಮ ಜೀವನದ ಒಂದು ಬಹುಮುಖ್ಯ ಅಡಿಪಾಯ ನಾವು ನಿಸರ್ಗ. ನಮ್ಮಲ್ಲೆಲ್ಲೇ 5 ಎಷ್ಟೋ ಗ್ಯಾರಂಟಿಗಳು ಅದಾವ. ನಮಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನೆರಳು, ಬಿಸಿಲು, ಬೆಳಕು, ಆಮೇಲೆ ಈ ನಿಸರ್ಗ, ಸಕಾಲಿಕ ಮಳೆ, ಇವೆಲ್ಲ ನಾವು ಏನನ್ನು ಕೊಡ್ಲಾರ್ದೆ ನಮ್ಮ ಬದುಕಿಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಾವು ಅದನ್ನ ಅತ್ಯಂತ ಉಪಯುಕ್ತವಾಗಿ ಉಪಯೋಗಿಸಬೇಕು. ಅದು ಮಲಿನತೆಯನ್ನು ಮಾಡಬಾರ್ದು, ದುರಂಕಾರ ಮಾಡಬಾರ್ದು, ಕೆಟ್ಟ ಪ್ರಭಾವವನ್ನು ಬೀರಬಾರ್ದು. ಗಿಡಗಳನ್ನ ನಾವು ಎಷ್ಟು ಗಿಡಗಳನ್ನು ಅನವಶ್ಯಕವಾಗಿ ಕಡಿತೇವೆ ಅಷ್ಟೇ ಗಿಡವನ್ನು ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜಯಶಿಶಿ ನಿರ್ದೇಶಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ಇವ್ರ ಸಹಯೋಗದಲ್ಲಿ ಇದು ಮಾನ್ಯ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿಗಳು ಬಹಳಷ್ಟು ವಿನಮ್ರದಿಂದ ಇಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡೋಣಂತ ನಮಗೂ ಅವರು ಸ್ಪಂದಿಸಿದ್ದಾರೆ. ಹಾಗೆ ಇಲಾಖೆಯವರು ಎಲ್ಲರೂ ಸ್ಪಂದಿಸಿದ್ದಾರೆ. ನಮ್ಮೆಲ್ಲ ಹಿಂದಿನ ಅಧ್ಯಕ್ಷರಾದ YT ಅವರಾಗಿರ್ಬೋದು, ಪಬ್ಬೂರಾಗಿರ್ಬೋದು, ಅರಳೈ ಸರ್ ಆಗಿರ್ಬೋದು, ನಮ್ಮ ಜಯರಾಮ್ ಚೌಹಾಣ್, ಅಲ್ಕಪ್ಪ ಬೋರಮಣಿಯವರಾಗಿರ್ಬೋದು, ಕಲ್ಮನ್ ಸರ್ ಆಗಿರ್ಬೋದು, ಹಾಗೂ ನಮ್ಮೆಲ್ಲ ಸಂಘಟನಾ ಮಹಿಳಾ ನಿರ್ದೇಶಕರಾಗಿರ್ಬೋದು, ಎಲ್ಲ ಸಂಘಟನೆಯವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರಿಂದ ಇಂಥ ಕಾರ್ಯಕ್ರಮಗಳ ಮೇಲಿಂದ ಹಾಕ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಪರಿಸರವನ್ನು ಎಲ್ಲಿ ರಕ್ಷಣೆ ಮಾಡ್ತೇವೆ ಆಗ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅತಿ ಪ್ರಾಯೋಜಕತ್ವವನ್ನು ವಹಿಸಿದ ನಮ್ಮ ಜಯಶಿಶಿ ನಿರ್ದೇಶಕರಾದ ಅಲ್ಲಾಲಕ್ಷ ಅಧಿಕಾರಿ ಅವರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಹಾಗೂ ಸಮಸ್ತ ಮುಖ್ಯಗುರುಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರೂಪಿನಿಂದ ಆಗಮಿಸಿ ಯಾಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು. ಯಾಕಂದ್ರೆ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿತ್ತು. ಯಾವುದೇ
ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಮೀರಿಯೂ ಕೂಡ ಈ ಕಾರ್ಯಕ್ರಮಗಳು ಇಂಥವು ಆಗಬೇಕು. ಯಾಕಂದ್ರೆ ಅದು ಏನೇ ಇದ್ರೂ ಕೂಡ ನಾವು ಇಂಥ ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕಾದ, ಯಾರೇ ಮಾಡಲಿ. ಇವತ್ತು ಲಲ್ಲಭಕ್ಷಣ್ಣವ್ರು ಮಾಡಿದ್ದಾರೆ, ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಣದವ್ರು ಮಾಡಿದ್ದಾರೆ, NGOದವ್ರು ಮಾಡಿದ್ದಾರೆ, ಬೇಕಾಗಿಲ್ಲ. ಆದರೆ ನಮ್ಮ ಇಡೀ ಮಾನವ ಜನಾಂಗದ ಒಂದು ಏಳಿಗೆಗಾಗಿ ಮಾಡ್ತಕ್ಕಂಥ ಕೆಲಸಗಳೇನದವ ಇವು ಯಾವಾಗಲೂ ಒಂದು ಮೇಲಕ್ಕೆ ನಿಲ್ತವೆ, ಆದರ್ಶವಾಗ್ತವೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವಂತ ಒಂದು ನಡೆದಾಡಿ ಇಲ್ಲಿ ಈ ನೆಲವನ್ನ ಪುನೀತ ಪಾವನವನ್ನಾಗಿ ಮಾಡಿದ್ದಾರೆ ಅವರು. ಮತ್ತು ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೂ ಕೂಡ ಅದೇ ಇತ್ತು, ಪ್ರಕೃತಿಯನ್ನ ಬೆಳೆಸ್ರಿ ಅನ್ನತಕ್ಕಂಥದ್ದು. ಪ್ರಕೃತಿಯ ಒಂದು ಮಡಿಲಲ್ಲೇ ನಾವು ಹುಟ್ಟಿದೀವಿ, ಅಲ್ಲಿಯೂ ಒಂದು ದಿವಸ ಸಾಯ್ಬೇಕಾಗ್ತದೆ. ಆದ್ರೆ ನೋಡ್ಲಿಕ್ಕೆ ಸೃಷ್ಟಿ ಬಹಳಷ್ಟು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಆ ಸೃಷ್ಟಿಯಲ್ಲಿ ಗಿಡ ಮರಗಳು ಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಅದಕ್ಕಾಗಿ ಮಾನ್ಯ ನಮ್ಮ ಶಾಸಕರು ಕೂಡ ಸಾಳುಸಂಗಗುಡ್ಡದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಅವರ ಒಂದು ಸುಪುತ್ರರ ಒಂದು ನೇತೃತ್ವದಲ್ಲಿ ಒಂದು ಫೌಂಡೇಶನ್ ಇದೆ. ಅದರ ಅಡಿಯಲ್ಲಿ ಒಂದು 2 ವರ್ಷಗಳ ಹಿಂದೆ ಒಂದು ಈ ಒಂದು ವನೋತ್ಸವ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಾಳುಸಂಗಗುಡ್ಡದಲ್ಲಿ ಮಾಡಿದರು. ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಸಾಕಷ್ಟು ಸಹಸ್ರಾರು ವಿದ್ಯಾರ್ಥಿಗಳನ್ನು ಕೂಡಿಸಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಒಂದೊಂದು ಬೀಜವನ್ನು ಮುಗಿಸಿದ್ರು. ಅದರ ಒಂದು ಇವತ್ತ ಪರಿಣಾಮ ಇವತ್ತೇನಾಗಿದೆ ಅಂತಂದ್ರೆ ನಾವು ತಾಲೂಕು ಆಡಳಿತ ಇಂಡಿಯಲ್ಲಿ ನೋಡ್ತಾ ಇರ್ತೀವಿ. ಆ ಒಂದು ಏನು ನಮ್ಮ ಜ್ಯುವೆಲಿಸ್ಟ್, ನಮ್ಮ ತಾಲೂಕಿನ ಜ್ಯುವೆಲಿಸ್ಟ್ ಇದ್ದಾರೆ, ಅವರು ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಏರಿಯಾದಲ್ಲಿ ಹೋರ್ತಿ ಇಂಡಿ ಎಲ್ಲ ಹಿಡ್ಕೊಂಡು ಆ ಕಡೆ ಚಡ್ಚಾಣ್ ಹಿಡ್ಕೊಂಡು ನೋಡಿದ್ರೆ ಆ ಸಾಳುಸಂಗಡ ಸುತ್ತಮುತ್ತ 1 ಮಿಲಿಮೀಟರ್ ಹೆಚ್ಚಿಗೆ ಮಳೆ ಆಗಿರ್ತದೆ. ನೋಡ್ರಿ ಎಷ್ಟು ಪರಿಣಾಮ ಆಗ್ತದೆ ಅನ್ನತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಶಾಲೆಯಲ್ಲಿ ಕೆಲವೊಂದು ಕಡೆ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಈ ಒಂದು ಇದು ಗೊತ್ತಿದೆ ನಮ್ಗೆಲ್ಲ. ಯಾಕಂದ್ರೆ ಒಂದೊಂದು ಶಾಲೆಯಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ನಾವು ಗಿಡಗಳನ್ನು ಹೋಗಿ ಹೇಗೆ ಹಚ್ಚಿ ಅವುಗಳನ್ನು ಬೆಳೆಸಬಹುದು ಅನ್ನತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಕನಿಷ್ಠ ಬಿಸಿ ಊಟ ಮಾಡಿ ಮಕ್ಕಳು ಕೈ ತೊಳ್ಕೊಳ್ಳುವಂತ ಜಾಗದಲ್ಲಿ ಹಚ್ಚಿದ್ರು ಕೂಡ ಅದು ಆ ಗಿಡ ಬೆಳೆಯುವಂತ ಸಾಧ್ಯತೆಗಳು ಬಹಳಷ್ಟು ಇರ್ತಾವೆ. ಯಾಕಂದ್ರೆ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಮಳೆಗಾಲದಲ್ಲಿ 1-2-3 ತಿಂಗಳ ಹಾಗೆ ಒಂದಿಷ್ಟು ಮಳೆ ಬಂದೇ ಬರ್ತದೆ. ಯಾಕಂದ್ರೆ ನಾವು ಈ ಅದೊಂದು ಚಕ್ರ ಅದು, ಗಿಡಗಳು ಹೆಚ್ಚಾದಂಗ ಮಳೆ ಜಾಸ್ತಿ ಆಗ್ತದೆ, ಗಿಡಗಳು ಕಮ್ಮಿ ಆದಂಗ ಮಳೆ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಶಾಲೆಯ ಮುಂದುಗಡೆ ನಾವು ಮರಗಳನ್ನ ಬೆಳೆಸಿ ಪೋಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ನೋಡ್ರಿ, ವರ್ಷದಿಂದ ನಮ್ಮ ಬಂತಾಳ ಶಾಲೆಯಲ್ಲಿ ನಾನು ಒಂದು 500 ಸಸಿಗಳನ್ನ ಹಚ್ಚಿ ಬಂದಿದ್ದೆ. ಇವತ್ತು ಆ ಗೇಟ್ ನಿಂದ ಶಾಲೆಗೆ ಹೋಗುತ್ತನೂ ಕೂಡ ಒಟ್ಟ ಬಿಸಿಲಿರಂಗ ಸರ್, ಅಷ್ಟು ಗಿಡಗಳು ಕೂಡ್ಕೊಂಡು ಬಿಟ್ಟವ. ಒಂದ್ ರೀತಿ ಧಾರವಾಡ ಯೂನಿವರ್ಸಿಟಿ ಕಾಡಿನೊಳಗೆ ಹೋದಂಗ ಆಗ್ತದೆ. ಅದ್ರ ಜೊತೆಗೆ ಇನ್ನಷ್ಟು 500 ಮರಗಳನ್ನ ಹಚ್ಚಿ ಫಾರೆಸ್ಟ್ದವರು ಅಲ್ಲೊಬ್ಬರಿಗೆ ವ್ಯವಸ್ಥೆ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಪಗಾರ ಕೊಟ್ಟು ಇಟ್ಟಿದ್ದಾರೆ. ಜೊತೆಗೆ ಎಲ್ಲಾ ಗಿಡಗಳಿಗೆ ಪೈಪ್ಲೈನ್ ಮಾಡಿ ಕೊಟ್ಟಿದ್ದಾರೆ. ನಾವು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ದೊಡ್ಡದಾಗಿ ಹೋಗ್ತದೆ. ಈ ಕನಿಷ್ಠ ಏನೂ ಇಲ್ಲ ಅಂದ್ರೆ 1011 ಗಿಡಗಳು ನೀವು ಬೇಕಾದ್ರೆ ಹೋಗಿ ಬಂತಾಳ ಹೈಸ್ಕೂಲ್ ನಲ್ಲಿ ಎಣಿಸ್ರಿ, ಅಷ್ಟು ಗಿಡಗಳದಾವ. ಅದೇ ರೀತಿಯಾಗಿ ನಮ್ಮ ನಾದ್ ಹೈಸ್ಕೂಲ್ ನಲ್ಲಿ ಕೂಡ ಸಾಕಷ್ಟು ಗಿಡಗಳನ್ನ ಮೊದಲು ಬಿ ಪಾಟೀಲ್ ಸರ್ ಅಂತಿದ್ರು. ಆ ಸಂದರ್ಭದಲ್ಲಿ ಅದು ಹಸಿರು ಶಾಲೆ ಅನ್ನತಕ್ಕಂಥ ಒಂದು ರಾಜ್ಯ ಮಟ್ಟದ ಒಂದು ಬಹುಮಾನಕ್ಕೆ ಕೂಡ ಆಯ್ಕೆಯಾಗಿತ್ತು. ಅಂದ್ರೆ ಒಬ್ಬ ಮುಖ್ಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದನ್ನ ಸಾಧಿಸಬಹುದು. ಅದ್ರ ಜೊತೆಗೆ ಸರ್ ಹೇಳಿದಾಗೆ ನಾವು ಉಳಿಬೇಕು ಅಂದ್ರೆ ಮರಗಳನ್ನ ಉಳಿಸ್ಬೇಕು ಅನ್ನತಕ್ಕಂಥದ್ದು ಇದು ಶತಸಿದ್ಧ. ಅದನ್ನೆಲ್ಲರೂ ಕೂಡ ನೀವು ನೋಡಿದಿರಿ. ಮುಂದೊಂದು ದಿನ ಆಕ್ಸಿಜನ್ ಇರ್ಲಿಲ್ಲ ಅಂದ್ರೆ ಹೆಂಗ ಆಗ್ತದ. ಕೋವಿಡ್ ನಲ್ಲೆಲ್ಲ ನಾವು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಒಂದಿನಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗ್ತದ, ಈಗ ಎಷ್ಟು ಕೊರತೆ ಅದ. ಮುಂದೊಂದು ದಿನ ಆಕ್ಸಿಜನ್ ಇರ್ಲಿಲ್ಲ ಅಂದ್ರೆ ಒಂದೊಂದು ಸಿಲಿಂಡರ್ ನಾವು ಬೆನ್ನ ಮೇಲೆ ಹೊತ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ. ಈಗ ಹೆಂಗ್ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿಗಳಿಗೆ ಹಾಕೊಂಡು ತಿರುಗಾಡ್ತೀವಿ, ಹಂಗ ಆಕ್ಸಿಜನ್ ಕೂಡ ಸ್ಟಾಕ್ ನಮ್ಗೆ ಎಷ್ಟು ಬೇಕು ಒಂದ್ ದಿನಕ್ಕೆ ಅಷ್ಟು ಸ್ಟಾಕ್ ಮಾಡ್ಕೊಂಡು ತಿರುಗಾಡುವಂತ ದಿನಗಳು ಬರ್ತಾವ. ಜೊತೆಗೆ ನೀರು ಕೂಡ ಅದೇ ರೀತಿಯಾಗಿ ಇದು ಅವಲಂಬಿತ, ಯಾವುದು ಮರಗಳ ಮೇಲೆ ನೀರು ಕೂಡ ಅವಲಂಬಿತವಾಗಿದೆ. ಮಳೆ ಬಂದ್ರೆ ನೀರು, ಅಂತರ್ಜಲ ಹೆಚ್ಚಾದ್ರೆ ನಾವು ಬೋರ್ವೆಲ್ ಬಾವಿಗಳಲ್ಲಿ ನೀರು ಕಾಣ್ತೀವಿ. ಇವು ಒಂದಕ್ಕೊಂದು ಸಹ ಸಂಬಂಧ ಇರುವುದರಿಂದ ಮತ್ತು ನಾವು ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಯಲ್ಲಿರುವುದರಿಂದ ಸಮಾಜವನ್ನ ಈ ಮೂಲಕವಾಗಿ ತಿದ್ದುವಂತ ಒಂದು ಘನಕಾರ್ಯವನ್ನ ಏನಿವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂದ್ರೆ ಇಂತಹ ಕಾರ್ಯ, ಯಾಕಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಆದ್ರೆ ಸಾಮಾಜಿಕವಾಗಿ
ಈ ಒಂದು ಮರಗಳನ್ನು ಹಚ್ಚುವುದಾಗಿರ್ಬೋದು. ಅದಕ್ಕೆ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕ ಅವರನ್ನ ಬಹಳಷ್ಟು ನೆನೆಸ್ತೀವಿ. ಯಾಕಂದ್ರೆ ಅವರೆಲ್ಲ ಮಾಡಿ ಹೋಗಿರ್ತಕ್ಕಂಥದ್ದು ಅಜರಾಮರವಾಗಿರ್ತಕ್ಕಂಥ ಕೆಲಸ. ಒಂದು ಮನೆಯನ್ನು ಕಟ್ಟಬಹುದು, ಅದು 50 ವರ್ಷ, ಮತ್ತೊಂದೇನೋ ಒಂದು ಆಫೀಸ್ ಕಟ್ಟಿದೇವೆ ಅಂದ್ರೆ ಅದೊಂದು 100 ವರ್ಷ ಇರ್ಬೋದು. ಆದ್ರೆ ಈ ಮರವನ್ನ ಹಚ್ಚದಿವೆ ಅಂತಂದ್ರೆ ಕನಿಷ್ಠ ಸಾವಿರಾರು ವರ್ಷಗಳವರೆಗೆ ಒಂದೊಂದು ಆಲದ ಮರಗಳ ಒಂದು ಆಯಸ್ಸನ್ನ ಕಂಡಿದ್ದೀವಿ. ಅಷ್ಟು ಪೀಳಿಗೆಯನ್ನ ಉಳಿಸುವಂತ ಒಂದು ಕಾರ್ಯವನ್ನ ಮಾಡದಂತ ಒಂದು ಪುಣ್ಯ ಈ ಒಂದು ಇವರೆಲ್ಲರಿಗೂ ಸೇಲ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಳ್ತಾ, ಜೊತೆಗೆ ನಾವು ನೀವೆಲ್ಲರೂ ಇದು ಒಂದೇ ಮರ ಅಲ್ಲ, ಇನ್ನೂ ನೀವು ಮನಸ್ಸು ಮಾಡಿದ್ರೆ ನಮ್ಮ ಸಾಮಾಜಿಕ ಅರಣ್ಯ ವಲಯ ಆಗಿರ್ಬೋದು, ಮತ್ತೊಂದು ಅರಣ್ಯ ವಲಯದಿಂದ ಸಸಿಗಳನ್ನು ವಿತರಿಸ್ತಾ ಇರ್ತಾರೆ. ನೀವೊಂದು ಶಾಲೆಯ ಒಂದು ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನ ಕೇಳಿದ್ರಿ ಅಂದ್ರೆ ಅವ್ರು ಕೊಡ್ತಾರೆ. ಸರ್ ಹೇಳ್ತಾ ಇದ್ರು, ಇದಕ್ಕೆ ಬಹಳಷ್ಟು ನಮ್ಮ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ದುಂಡು ಮುಜುಗಂಡವರು ಬಹಳಷ್ಟು ಇದಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ನಾವು ಹಿಂಗೆ ಶಾಲೆಗೆ ಒಂದು ಮರ ಕೊಡ್ತಾ ಇದ್ದೀವಿ ಅಂತಂದ್ರೆ ನಾನು ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ, ನೀವು ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ ಅನ್ನುವಂತ ಮಾತನ್ನ ಹೇಳಿದ್ರು ದುಂಡು ಮುಜುಗೊಂಡವರಿಗೆ. ಅವರಿಗೂ ಕೂಡ ಈ ಮೂಲಕ ನಾವು ಇಲಾಖೆ ಹಾಗೂ ನಮ್ಮ ಒಂದು ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಜೊತೆಗೆ ನಾವೆಲ್ಲರೂ ಕೂಡ್ಕೊಂಡು ಶಾಲೆಯ ವಾತಾವರಣ, ಅದರ ಒಂದು ಗಾಳಿ ಶುದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ಳುವಂತ ಒಂದು ಮರಗಳನ್ನ ನಡೆಸಿದ್ದೇ ಆದ್ರೆ ಶಾಲೆಗೆ ಈಗೇನ್ ನಾವು ಮನೆಗೊಂದು ಮರ ಊರಿಗೊಂದು ವನ ಅನ್ನತಕ್ಕಂಥ ಒಂದು ಘೋಷಣೆ ಇತ್ತು. ಅದು ಇವತ್ತು ನಾವು ಏನು ಬದಲಾವಣೆ ಮಾಡೋಣ, ಶಾಲೆಗೊಂದು ಮರವನ್ನ ಹಚ್ಚಿ ಒಂದು ಊರಿಗೆ ಒಂದು ವನವನ್ನ ಮಾಡಿ ಕೊಡೋಣ. ಯಾಕಂದ್ರೆ ಶಾಲೆಗೆ ಊರವ್ರು ಬರ್ಬೇಕು ನೋಡ್ಲಿಕ್ಕೆ, ಅಲ್ಲಿ ಊಟ ಮಾಡ್ಲಿಕ್ಕೆ ಅಲ್ಲೇ ಹೋಗಿ ಒಂದು ತಾಸು ಕೂತ್ಕೊಂಡು ಊಟ ಮಾಡಿ ನಡ್ರಪ್ಪ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಶಾಲೆಗಳು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನ ನಿರ್ಮಾಣ ಮಾಡಬಹುದು. ಬಿಲ್ಡಿಂಗ್ ಎಷ್ಟೇ ಸಣ್ಣದಿರ್ಲಿ, ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಚೆನ್ನಾಗಿರೋಂಥ ಮರಗಳನ್ನು ಬೆಳೆಸಿದ್ರಿ ಅಂದ್ರೆ ಅದೊಂದು ಆಶ್ರಮ ಕಂಡಂಗೆ ಕಾಣ್ತದ, ಮಕ್ಕಳಿಗೂ ಕೂಡ ಮುದ ನೀಡ್ತದ, ಪಾಲಕರು ಕೂಡ ಅದರ ಕಡೆ ಆಕರ್ಷಿತರಾಗ್ತಾರೆ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದರು. ಜೊತೆಗೆ ಇದೊಂದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಸರ್. ನೋಡೋಣ ಮುಂದಿನ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಉತ್ತಮ ಸಂಖ್ಯೆಯಲ್ಲಿ ನಾವು ಶಿಕ್ಷಕರನ್ನ ಕೂಡಿಸಿಕೊಂಡು, ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಸಮಾಜಕ್ಕೆ ಮೂಡಿಸ್ಬೇಕಾದಂಥವ್ರು ಶಿಕ್ಷಕರೇ. ನಾವೇ ಇವತ್ತು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ ಮತ್ತು ಇವತ್ತು ರಜೆ ಇದ್ದಿದ್ರಂದ್ರೂ ಕೂಡ ಹಾಗಾಗಿರ್ಬೋದು. ಆದರೂ ಕೂಡ ಮತ್ತೊಮ್ಮೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳು ಇವರಿಂದ ಮುಂದುವರಿಲಿ ಅನ್ನತಕ್ಕಂಥ ಒಂದು ಆಶಾಭಾವದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಪ್ರೌಢಶಾಲೆ ಇಂಡಿಗೆ ಆಯ್ಕೆಯಾಗಿದ್ದೆ ನಾನು ಫಸ್ಟಿಗೆ. ಸ್ವಲ್ಪ ಇಂಡಿ ಅಂದ್ರೆ ಅಂಜಿಕಿತ್ತವಾಗ ನನಗೂ ಇದು ಅಲ್ಲಿ ಹಾಕೊಂಡ್ರಿ ಸರ್ ಇಂಡಿಗೆ ಸ್ವಲ್ಪ ಇದು ಹಂಗಂತ ಹೇಳಿ ಸ್ವಲ್ಪ ಏನೋ ಭೀಮಾತಿ ಇರೋದ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಆದಾಗ ನಾನು ಪಬ್ಲಿಕ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಂಜಿಕೆ ಸ್ವಭಾವದಿಂದ ಮಾತಾಡ್ತಿದ್ದೆ. ಬಟ್ ಬರ್ತಾ ನೋಡಿದೆ ಶಿಕ್ಷಕರು ಆಮೇಲೆ ಸಂಘಟನೆ ನೋಡಿದ್ರೆ ಬಹಳಷ್ಟು ಸಪೋರ್ಟ್ ಆಗಿ ಕೆಲಸ ಮಾಡಿದ್ರು. ಇಲ್ಲಿ ಬಂದ ನಂತರ ಈಗ ನಾನು 12 ವರ್ಷ ಆಯಿತು. ನಾನು ಇಲ್ಲಿ 12 ವರ್ಷ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಈಗ 2 ವರ್ಷ BRP ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಇಂತೆಲ್ಲ ವಾತಾವರಣ ಬಹಳಷ್ಟು ಒಳ್ಳೆಯ ವಾತಾವರಣ ಇಲ್ಲಿ ತರದಲ್ಲಿ ನೋಡಿದ್ದೀನಿ. ಅದಕ್ಕೆ ನಾನು ಫಸ್ಟಿಗೆ ನನ್ನ ಅರ್ಜುನ್ ರಮಣ ಸರ್ ಕೊಡ್ತೀವ್ರು ಎಲ್ಲರೂ ಪರಿಚಯ. ಅವ್ರ ಹೆಸರು ಹೇಳಿದ್ರು ನನಗೆ, ಅಲ್ಲಾಭ್ ವಾಲೇಕರ್ ಸರ್ ಹೆಸರು ಹೇಳಿದ್ರು, ಪಾಟೀಲ್ ಸರ್ದು ಹಳೆ ಹೆಸರು ಅಂತ ಭಾಳ ಹೇಳಿದ್ರು. ಅವ್ರು ಕರ್ಕೊಂಡು ಹೋಗ್ರಿ, ಅವ್ರು ಜಾಯ್ನ್ ಆಗ್ರಿ ಅಂತ ಹೇಳಿ. ಬಟ್ ನಾನು ಅವಾಗ ನಂಬರ್ ಏನೂ ಇರ್ತಿದ್ದಿಲ್ಲ, ನಾನು ಆಗಿದ್ದಿಲ್ಲ. ನಂತರ ಅವರು ಒಬ್ಬರು ಸಣ್ಣಗಿದ್ದವರಿಗೆ ಈಗ ಪರಿಚಯ ಆಗ್ತಾ ಇದ್ದಾರೆ. ಅವರ ಒಂದು ಗುಣವನ್ನು ನಾನು ನೋಡಿದ್ದೀನಿ. ಬಹಳಷ್ಟು ಒಳ್ಳೆಯ ಸಂಘಟನೆ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಇದು ಒಂದು ಕಾರ್ಯಕ್ರಮ ನೋಡಿದ್ರು ನಾನು ವಾಟ್ಸಪ್ನಲ್ಲಿ ನೋಡಿದೆ. ನಾನು ಭಾಳ ಖುಷಿ ಆಯ್ತು ನನಗೆ. ಈಗ ನಾವು ನಮ್ಮ ಶಿಕ್ಷಕರ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಒಂದು ಜಗತ್ತ ಅಥವಾ ಸಮಾಜ ನಿರ್ಮಾಣವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಂಘಟನೆ ಇಂಥವ್ರು ಒಳ್ಳೆ ಕೆಲಸ ಇಟ್ಕೊಂಡ್ಬಿಟ್ಟು ಒಂದು ಸಸಿನ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಹೇಳಿದ್ರು ಅದು ನಾವು ಸೆಪ್ಟೆಂಬರ್ 5ಕ್ಕೆ ಇದು ಜೂನ್ 5ಕ್ಕೆ ಮಾಡ್ಬೇಕು ಅಂತೇಳಿ. ಸರ್ ಅದು ನಮಗೆ ಬೇಕಾಗಿದ್ದಿಲ್ಲ. 365 ಡೇಸ್ ನಾನು ಇವತ್ತು ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗಿದೆ. ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಾದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಬೇಕಪ್ಪ ಅಂತಂದ್ರೆ ಅದು ನಮ್ಮ ಕಡ್ಡಾಯಿಗೆ ಬೇಕೇ ಬೇಕು. ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ವಾಲೇಕರ್ ಸರ್ ಮಾಡಿದ್ರಪ್ಪ ಅಂದ್ರೆ ಅವರಿಗೆ ನಮ್ಮ ಒಂದು ಇಲಾಖೆ ಪರವಾಗಿ ಬಹಳ ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಾವು ನೋಡ್ತಾ ಇದ್ದೀನಿ ಅವ್ರು ಪ್ರತಿಯೊಂದು ಶಿಕ್ಷಕ ದಿನಾಚರಣೆ ಇರಲಿ, ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಿರ್ತಾರೆ. ಅವ್ರು ಎಷ್ಟು ಸಿಂಪಲ್ ಆಗಿ ಇರ್ತಾರೆ ಅಂದ್ರೆ ಒಂದ್ಸರಿ ಬಸ್ನಾಗ ಹೋದಾಗ ಸಣ್ಣ ಮೊಬೈಲ್ ಯೂಸ್ ಮಾಡ್ತಿದ್ರು ಅವರು. ಏನ್ ಸರ್ ಎಂತ ಮಂದಿ ಇದರಲ್ಲಿ ಅಂತ ಸಣ್ಣ ಮೊಬೈಲ್ ಯೂಸ್ ಮಾಡ್ತಿರ? ಇದು ಸರ್ ನನಗೆ ಅದು ವಾಟ್ಸಪ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ಅವರು. ಅಂತ ಒಂದು ಸರಳ ಸ್ವಭಾವದವರು ಅವರು. ಅವ್ರು ಎಲ್ಲರೂ ಇಷ್ಟಪಡ್ತಾರೆ ಅವರಿಗೆ.
ಈಗ ಯಾರ್ಯಾರು 3ನೇ ಅವಧಿ ಕಾಣ್ತದ ಅವರು ಜೋಶಿ ಬ್ಯಾಂಕಿಂದ ನಿರ್ದೇಶಕರಾಗಿದ್ದ ಈ ಸಾರಿ ಅವ್ರಿಗೆ ಮುಂದೆ ಅವಕಾಶ ಏನು ಕಾಣ್ತದ ಅಂತ ಒಳ್ಳೆಯ ವ್ಯಕ್ತಿತ್ವ ಸಮಾಜದ ಬಗ್ಗೆ ಆಮೇಲೆ ನಮ್ಮ ಪರಿಸರ ಬಗ್ಗೆ ಕಾಳಜಿನೂ ಅವರು ಹೊಂದಕ ಇದ್ದಾರೆ. ಅದಕ್ಕೆ ನಮ್ಮ ಶಿಕ್ಷಕರ ವೃತ್ತಿ ಹೆಂಗದಪ್ಪ ಅಂತಂದ್ರೆ ಬರೀ ಇಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜವನ್ನು ತಿದ್ದುವಂಥ ಕೆಲಸ ನಮ್ದದ. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇದೇ ಕಾರ್ಯಕ್ರಮ ಹಿಂಗೆ ಮುಂದುವರಿಯಲಿ, ನಮ್ಮ ಪರಿಸರ ರಕ್ಷಣೆ ಆಗಲಿ, ಆಮೇಲೆ ನಮ್ಮ ಒಂದು ಸಮಾಜದಲ್ಲಿ ಒಂದು ಬಹಳಷ್ಟು ಯುವಕರು ದಾರಿಯನ್ನು ಸ್ವಲ್ಪ ಬೇರೆ ಕಡೆ ಹೊಂಟಿದ್ದಾರೆ, ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡೋನು ಪ್ರತಿಯೊಂದು ಏಜಲ್ಲಿ ನಮ್ಮಿಂದ ಮಾತ್ರ ಸಾಧ್ಯ. ನಮ್ಮ ಸಮಾಜ ಒಂದು ಅಥವಾ ನಮ್ಮ ದೇಶ ನಮ್ಮಿಂದ ಪ್ರಗತಿ ಆಗಬೇಕಾದ್ರೆ ನಮ್ಮಲ್ಲಿ ಸಾಧ್ಯ. ಒಂದು ದೇಶದ ಪ್ರಗತಿ ನಾವು ಎಲ್ಲಿ ಕಾಣಬೇಕಾಗಿರ್ತಂದ್ರೆ ಒಂದು ಪ್ರಾಥಮಿಕ ಶಾಲೆಯ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕಾಣಬೇಕಾಗ್ಯದ. ಆ ಕೆಲಸ ಮಾಡುವಂಥ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ಏನು ಅವಕಾಶ ಐತಿ, ಆ ಅವಕಾಶನ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮತ್ತಿಷ್ಟು ಮಾಡೋದು ಬಹಳಷ್ಟು ಒಳ್ಳೆಯದು ಮಾಡಿ ನಮ್ಮ ಇಲಾಖೆ ಆಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋನು ಅಂತ ಒಂದು ದೇಶವನ್ನು ಕಟ್ಟೋನು. ಬಟ್ ಯಾವುದೇ ನಮ್ಮ ಇಂಡಿ ತಾಲೂಕಿನಲ್ಲಿ ಇಂಥದ್ದೊಂದು ಆಗ್ಯದಪ್ಪ, ಇಂಥ ಒಂದು ಶಾಲೆಯಲ್ಲಿ ಸಮಸ್ಯೆ ಆಗ್ಯದ ಅಂತ ಯಾವುದೇ ಸಮಸ್ಯೆ ಬರಲಾರ್ದಂಗೆ ನೀವು ಮಾಡೋನು. ಆ ನಿಟ್ಟಿನಲ್ಲಿ ಸಣ್ಣದವರು ಅದಿರಿ, ನಾವು ನಿಮ್ಮ ಸಪೋರ್ಟಾಗಿ ಇರ್ತೀವಿ. ನಿಮ್ದೇನು ನಮ್ಮಿಂದ ಏನು ಸಾಧ್ಯ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನೀವು ನಮ್ಮ ಸಪೋರ್ಟಾಗಿರಿ. ನೀವು ಕೂಡಿನೇ ನಮ್ಮ ಇಲಾಖೆಯಿಂದ ಒಂದು ಒಳ್ಳೆ ಕೆಲಸ ಮಾಡೋನು. ಇದೇ ರೀತಿ ಇಂಥ ಒಳ್ಳೆ ಕೆಲಸಗಳನ್ನ ಮತ್ತಷ್ಟು ಆಗಲಿ ಅಂತ ಹೇಳ್ತಾ ಹಾರೈಸ್ತಾ ಒಳ್ಳೆಯದೆಲ್ಲ ಶಿಕ್ಷಕರು ಒಳ್ಳೆಯದಾಗಲಿ ನಮ್ಮ ಸಮಾಜವನ್ನು ಬಯಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಬೋರಾಮಣಿ ಸರ್ ಅವರೇ, ಜಿಒಸಿಸಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಮಾರ್ಗದರ್ಶಕರು, ಆತ್ಮೀಯರಾಗಿರ್ತಕ್ಕಂಥ ಅಲ್ಲಾಭಕ್ಷಣ ವಾಲಿಕಾರ್ ಅವರೇ, ಅದೇ ರೀತಿಯಾಗಿ ಈ ಒಂದು ನಮ್ಮ ಸಂಘಟನೆಯ ಬೆನ್ನೆಲುಬು ಆಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಳೆ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಹಕಾರಿ ಪತ್ತಿನ ಸಂಘದ ನಿಕಟ ಪೂರ್ವಾಧ್ಯಕ್ಷರಾಗಿರ್ತಕ್ಕಂಥ ಪಬ್ಬಣ್ಣ ಅವರೇ, ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿಕಟ ಪೂರ್ವಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ YT ಪಾಟೀಲ್ ಅವರೇ, ಅದೇ ರೀತಿಯಾಗಿ ಈ ಒಂದು ನಮ್ಮ ಕ್ಷೇತ್ರ ಶಿಕ್ಷಣ BRC ಕಾರ್ಯಾಲಯದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥವರು ಪೂಜಾರಿ ಸರ್ ಅವರೇ, ಅದೇ ರೀತಿಯಾಗಿ ಅಶೋಕ್ ರಾಠೋಡ್ ಸರ್ ಅವರೇ, ಗಿರ್ನಿ ಮೇಡಮ್ ಅವರೇ ಹಾಗೂ ಪ್ರೇಮಾ ಹುಬ್ಬಳ್ಳಿ ಮೇಡಮ್ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರೇ ಹಾಗೂ ಆತ್ಮೀಯರನ್ನ ಎಲ್ಲ ವೃತ್ತಿ ಬಾಂಧವರೇ, ನಾವು ಈ ಕಾರ್ಯಕ್ರಮವನ್ನ ಪರಿಸರ ದಿನಾಚರಣೆ ದಿನವೇ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಅಲ್ಲಾಭಕ್ಷಣ ಅವರ ಆಶಯದಂತೆ ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಆದ್ರೆ ಕೆಲವೊಂದು ಕೆಲಸದ ಒತ್ತಡದಲ್ಲಿ ಹಾಗೂ ಈ ಸಸಿಯ ಎಲ್ಲಿ ತರಬೇಕು, ಹೆಂಗೆ ತರಬೇಕು, ಯಾಕಂದ್ರೆ ಆಲ್ಮಟ್ಟಿಗೆ ಹೋಗಿ ಬಂದ್ವಿ ಈ ಸಸಿ ಸಲುವಾಗಿ. ಅಲ್ಲಿ ಸಸಿ ಸಿಗದೆ ಇದ್ದ ಕಾರಣಕ್ಕಾಗಿ ಹಲವಾರು ಕೆಲಸದ ಒತ್ತಡದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೇಳಿ ಒಂದು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ, ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಪ್ರತಿ ಶಾಲೆ ಒಂದು ಸಸಿ ವಿತರಣಾ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಒಂದು 400 ಸಸಿ ನಾವು ವಿತರಣೆ ಮಾಡಿದ್ರೆ ಸುಮಾರು ಒಂದು 100 ಸಸಿ ಆದ್ರೂ ಹತ್ತಿದ್ರೆ ಅದೊಂದು ಪುಣ್ಯದ ಕೆಲಸ ಆಗ್ತದ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಸರ್ ನೋಡ್ರಿ, ಜೀವನದೊಳಗ ನಿಸ್ವಾರ್ಥ ಸೇವೆ ಗೈತಕ್ಕಂಥ ಯಾವ್ದಾದ್ರು 2 ವಸ್ತುಗಳಾಗಿದ್ರೆ ಅದು ಮೊದಲನೇದು ತಾಯಿ, 2ನೇದು ಬಿಟ್ರೆ ಪರಿಸರ, ಅದು ಇವು ಗಿಡ ಮರಗಳು. ಅವು ಏನನ್ನ ಬಯಸೋದಿಲ್ಲ, ನಿಸ್ವಾರ್ಥವಾಗಿ ನಮ್ಮನ್ನ ನಾವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಗೆ ಎಲ್ಲಾ ರೀತಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾವ. ಒಂದು ತಾಯಿ ಬಿಟ್ರೆ ಪರಿಸರ. ಆದ್ದರಿಂದ ಈ ಪರಿಸರವನ್ನ ಸಂರಕ್ಷಣೆ ಮಾಡೋದು, ಅದನ್ನ ಉಳಿಸುವುದು, ಅದನ್ನ ಬೆಳೆಸುವುದು ಬಹಳ ಅತ್ಯಮೂಲ್ಯವಾದಂಥ ಕೆಲಸ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಇದೊಂದು ವಿನೂತನ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರ ನಮ್ಮ ಹಿರಿಯರ ಮಾರ್ಗದರ್ಶನ ಹಾಗೂ ಸಾಹೇಬ್ರ ಮಾರ್ಗದರ್ಶನ. ಸಾಹೇಬ್ರಿಗೆ ಒಂದು ಮಾತು ಕೇಳಿದ್ವಿ, ಸಾಹೇಬ್ರು ಹಿಂಗೆ ಮಾಡ್ಬೇಕಂತ. ಅವಶ್ಯವಾಗಿ ಮಾಡ್ರಿ, ನಾ ರಜೆ ಇದ್ರು ಕೂಡ ನಾನು ಬರ್ತೀನಿ ಅಂತೇಳಿ ಇವತ್ತು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅವರು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ನಾ ಈ ವೇದಿಕೆಯ ಮೇಲೆ ನಮಗೆಲ್ಲ ಮಾರ್ಗದರ್ಶನ ಮಾಡಿದಂಥ ಎಲ್ಲರ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸಬೇಕಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರನ್ನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶಿಕ್ಷಣ. ಶಾಲೆಗೊಂದು ಸಸಿ ಅನ್ನತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಶಾಲೆಗಳಿಗೆ ಒಂದೊಂದು ಸಸಿಯನ್ನು ನೆಡುವುದರ ಮೂಲಕ ಆ ಶಾಲೆಯ ವಾತಾವರಣವನ್ನು ಉತ್ತಮಗೊಳಿಸುವಂಥ ಒಂದು ಯೋಚನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಒಂದು ಇಂಡಿ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಜೊತೆಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಿಕೊಂಡು
ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಇಂಡಿ ತಾಲೂಕಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಲ್ತಪ್ಪಣ್ಣ ಬೋರಮಣಿಯವರೇ, ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಅನ್ಬೇಕು. ಆ ಯೋಚನೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕಂದರೆ ಸದಾ ಈ ಶಿಕ್ಷಕರ ಒಂದು ಶ್ರೇಯಸ್ಸಿಗಾಗಿ, ಶೈಕ್ಷಣಿಕ ವಿಚಾರ, ಶೈಕ್ಷಣಿಕ ಒಂದು ಪ್ರಗತಿಗಾಗಿ ಸದಾ ಒಂದು ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅವರು. ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇರ್ತೀವಿ. ಇವತ್ತು GSC ಬ್ಯಾಂಕ್ನ ಒಂದು ಅಡಿಯಲ್ಲಿ ಆಗಿರ್ಬೋದು, ಜೊತೆಗೆ ತಮ್ಮ ವೈಯಕ್ತಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಕೆಲಸಕ್ಕೂ ಕೂಡ ಅವರು ಮುಖ್ಯ ಕಾರಣ ಅನ್ನತಕ್ಕಂಥದ್ದು ಬಹಳಷ್ಟು ಈಗ ತಾನೇ ಮಾತನಾಡಿದಂಥವ್ರು ಒಂದು ಕೇಳಿದ್ವಿ. ಅಂಥ ಅಲಾಬಕ್ಷ ಅಣ್ಣವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಪ್ರಾಥಮಿಕ ಶಾಲಾ ಪತ್ತಿನ ಸಂಘದ ಜೊತೆಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಳೆ ಸರ್ ಅವರೇ, ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರರು ಆಗಿರ್ತಕ್ಕಂಥ ನಮ್ಮ YT ಪಾಟೀಲ್ ಸರ್ ಅವರೇ, ಜೊತೆಗೆ ನಿಕಟಪೂರ್ವ ಒಂದು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಆತ್ಮೀಯರು, ಜೊತೆಗೆ ಅನೇಕ ಶೈಕ್ಷಣಿಕ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಈ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಜಯರಾಮ್ ಚವ್ಹಾಣ್ ಸರ್ ಅವರೇ, ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಒಂದು ಮಹಿಳಾ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಹಾಗೂ ಹಿರಿಯ ಸಹೋದರಿ ಆಗಿರ್ತಕ್ಕಂಥ ನಮ್ಮ ಗಿರಣಿ ಮೇಡಮ್ ಅವರೇ, ಜೊತೆಗೆ ಇನ್ನೋರ್ವ ಸಹೋದರಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಮೇಡಮ್ ಅವರೇ, ಜೊತೆಗೆ ನಮ್ಮ ಕಚೇರಿಯ ಇಶ್ಯೂ ಮಿತ್ರರು ಆಗಿರ್ತಕ್ಕಂಥ ಪೂಜಾರಿ ಸರ್ ಅವರೇ ಹಾಗೂ ರಾಠೋಡ್ ಸರ್ ಅವರೇ, ಹಾಗೂ ಆ ತಾಲೂಕಿನ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು ಹಾಗೂ ಎಲ್ಲ ಸಹಶಿಕ್ಷಕರಿಗೆ ಹಸಿರೇ ಉಸಿರು ಎಂಬಂತೆ ನಾವು ಹಸಿರನ್ನ ಹೆಚ್ಚು ಮಾಡಿದರೆ ನಾವು ಸರಾಗವಾಗಿ ಉಸಿರಾಟಕ್ಕೆ ತೊಂದರೆ ಆಗುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರೇಮವನ್ನ ಮೆರೆಯುವ ಸಲುವಾಗಿ ಸಮಾಜದಲ್ಲಿ, ಸಮುದಾಯದಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನ ಉಂಟು ಮಾಡುವ ಸಲುವಾಗಿ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಶಾಲೆಗೊಂದು ಸಸಿ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರ್ತಾ ಇದೆ. ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಲ್ಲಭಕ್ಷ ವಾಲಿಕಾರ್ ಸರ್ ಅವರು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಾಲೂಕಿನ ಎಲ್ಲ ಶಿಕ್ಷಕರು ಬಂದು ಸಸಿಗಳನ್ನ ತಗೊಂಡೋಗಿ ನಿಮ್ಮ ಶಾಲೆಯೊಳಗ ಅವುಗಳನ್ನ ನೆಟ್ಟು ಅವುಗಳಿಗೆ ನೀರುಣಿಸಿ ದೊಡ್ಡದು ಮಾಡಿ ಅವುಗಳ ನೆರಳು ಕೊಡುವ